ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಶೇಂಗಾ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕಡಲೆಬೀಜ, ಬೆಲ್ಲ, ಬೆಳ್ಳುಳ್ಳಿ, ಕರಿಬೇವು, ಹುಣಸೆಹಣ್ಣು, ಜೀರಿಗೆ, ಬ್ಯಾಡಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ. ಮೊದಲಿಗೆ ಕಡಲೆಬೀಜವನ್ನು ಹುರ್ಕೊಳ್ಳೋಣ. ನಾನು ಒಂದು 3/4 kg ಶೇಂಗಾ ಚಟ್ನಿ ಪುಡಿಯನ್ನು ಮಾಡ್ತಾಯಿರೋದು. ಅದಕ್ಕೆ ಮೊದಲಿಗೆ ಕಡಲೆಬೀಜನ ಚೆನ್ನಾಗಿ ಹುರಿದು ಇಟ್ಕೊಳ್ಳೋಣ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ, ಇಡ್ಲಿ, ದೋಸೆ, ರೊಟ್ಟಿ ಇದ್ರ ಜೊತೆಗೆ, ತುಪ್ಪದ ಜೊತೆಗೆ ಹಾಕ್ಕೊಂಡು ತಿನ್ಬೋದು. ನಂತರ ಅದೇ ಬಾಣಲೆಗೆ ಬ್ಯಾಡಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯನ್ನು ಒಂಚೂರು ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಇಲ್ದಿದ್ದರೆ ಘಾಟ್ ಬರುತ್ತೆ, ಅದಕ್ಕಾಗಿ. ಅದಾದ ನಂತರ 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹುರ್ಕೊಳ್ಳೋಣ. ಜೀರಿಗೆಯನ್ನು ಹುರ್ಕೊಂಡು ಅದಾದ ನಂತರ ಅದೇ ಬಾಣಲೆಗೆ ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಹುಳಿಗೆ ತಕ್ಕಷ್ಟು ಹುಣಸೆಹಣ್ಣು, ಅದ್ರ ಜೊತೆಗೆ ಒಂಚೂರು ಎಣ್ಣೆಯನ್ನು ಮತ್ತೆ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಹುರಿಬೇಕು. ಇದು ತುಪ್ಪದ ಜೊತೆಗೆ ಅಥವಾ ತುಪ್ಪ ಬೇಡ ಅನ್ನೋರು ಬಿಸಿ ಎಣ್ಣೆನ ಕಾಯಿಸಿ ಸಹ ಸವಿಬೋದು. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಮೊದಲಿಗೆ ಮೆಣಸಿನ್ಕಾಯಿನ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಹುರಿದಿಟ್ಕೊಂಡಿರುವಂಥ ಕಡಲೆಬೀಜ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಅದ್ರ ಜೊತೆಗೆ ಒಂಚೂರು ಇಂಗು, ಅರಿಶಿನ ಪುಡಿಯನ್ನು ಬೆರೆಸ್ಕೋಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ತರಿಯಾಗಿ ರುಬ್ಬಿಕೊಂಡು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಮಾಡಿಕೊಂಡು ಚೆನ್ನಾಗಿ ಹದವಾಗಿ ರುಬ್ಬಿಕೊಳ್ಬೇಕು. ಯಾಕಂದರೆ ಹುಣಸೆಹಣ್ಣು ಹಾಕಿರೋದ್ರಿಂದ ಗಂಟು ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೆಳಗಿನ ಮೇಲೆ ರುಬ್ಬಿಕೊಂಡು ಚೆನ್ನಾಗಿ ರುಬ್ಬಿಕೊಳ್ಬೇಕು. ಉಪ್ಪು, ಬೆಲ್ಲ ಎಲ್ಲ ಬೆರಿಬೇಕಾಗಿರೋಸ್ಕರ ಚೆನ್ನಾಗಿ ಹದವಾಗಿ ರುಬ್ಕೋಬೇಕಾಗಿದೆ. ಇದನ್ನು ಒಮ್ಮೆ ನೀವು ಮನೆಯಲ್ಲಿ ಮಾಡಿ ಹೇಗೆ ಬಂತು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದನ್ನು ಒಂದು ಜಾರಲ್ಲಿ ಹಾಕಿಕೊಂಡು ಸರ್ವ್ ಮಾಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮೈ ವಿಡಿಯೋಸ್.